ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UGC ನೆಟ್ KCET JRF ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಕಾಮರ್ಸ್ ಪೇಪರ್ 4th ಯೂನಿಟ್ ಬ್ಯಾಂಕಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ವೇರಿಯಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ಹೈಲೈಟ್ ಮಾಡಿದ್ದೀನಿ. ಫಸ್ಟ್ ಬ್ಯಾಂಕ್ ಇನ್ ದ ಕಂಟ್ರಿ ವಾಸ್ ಸ್ಟಾರ್ಟೆಡ್ ಅಟ್ ಕೋಲ್ಕತ್ತಾ ಇನ್ 1770. ಬ್ಯಾಂಕ್ ಆಫ್ ಹಿಂದೂಸ್ತಾನ್. ನಮ್ಮ ಕಂಟ್ರಿಯಲ್ಲಿ ಫಸ್ಟ್ ಬ್ಯಾಂಕ್ ಯಾವುದು ಸ್ಟಾರ್ಟ್ ಆಗಿರೋದು ಅಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಅದು 1770 ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಂಪೀರಿಯಲ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಂಪೀರಿಯಲ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1921. ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್ ಅಲ್ಲಿ ನೀವು ಈ ಕ್ವೆಶ್ಚನ್ ಅನ್ನು ನೋಡಬಹುದು. ಇಂಪೀರಿಯಲ್ ಬ್ಯಾಂಕ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1921 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆನ್ 1st July 1955 ದ ಇಂಪೀರಿಯಲ್ ಬ್ಯಾಂಕ್ ವಾಸ್ ಪಾರ್ಷಿಯಲಿ ನ್ಯಾಷನಲೈಸ್ಡ್ ಅಂಡ್ ಇಟ್ ವಾಸ್ ನೇಮ್ಡ್ ಆಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಪೀರಿಯಲ್ ಬ್ಯಾಂಕ್ 1921 ನಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ರೀನೇಮ್ ಆಗುತ್ತೆ. ಅದು ಯಾವ ಇಯರ್ ಅಲ್ಲಿ ಅಂದ್ರೆ 1955 July 1 ಅಲ್ಲಿ ರೀನೇಮ್ ಆಗುತ್ತೆ. ಅಟ್ ಪ್ರೆಸೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ದ ಕಂಟ್ರಿ. ಇವಾಗ SBI ಬ್ಯಾಂಕ್ ಲಾರ್ಜೆಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಆಗಿರುತ್ತೆ ನಮ್ಮ ಕಂಟ್ರಿಯಲ್ಲಿ. ನೆಕ್ಸ್ಟ್ ಇದು ಮೋರ್ ದೆನ್ 200 years ನ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಬ್ಯಾಂಕಿಂಗ್ ಬಿಸ್ನೆಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಂಕ್ ಆಫ್ ರಾಜಸ್ಥಾನ ಮರ್ಜ್ಡ್ ವಿತ್ ICICI ಬ್ಯಾಂಕ್. ಇದು ಸಹ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು ಅಥವಾ MCQ ಟೈಪ್ ಅಲ್ಲಿ ಈ ಕ್ವೆಶ್ಚನ್ಸ್ ಅನ್ನ ಕೇಳ್ಬೋದು. ಬ್ಯಾಂಕ್ ಆಫ್ ರಾಜಸ್ಥಾನ್ ಮರ್ಜ್ಡ್ ವಿತ್ ICICI ಬ್ಯಾಂಕ್ ಯಾವ ಇಯರ್ ಅಲ್ಲಿ ಮರ್ಜ್ ಆಗುತ್ತೆ ಅಂದ್ರೆ 2010 August 13 ಮರ್ಜ್ ಆಗುತ್ತೆ. ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಾಸ್ ಫಸ್ಟ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋದು ಫಸ್ಟ್ ಇಂಡಿಯನ್ ಬ್ಯಾಂಕ್ ಆಗಿರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1894 ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಅದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1935 ಏಪ್ರಿಲ್ 1 1935 RBI ಎಸ್ಟಾಬ್ಲಿಷ್ ಆಗುತ್ತೆ. SBI ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1955 ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ RBI ಆಕ್ಟ್ ಯಾವ ಇಯರ್ ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1934. ಕನ್ಫ್ಯೂಸ್ ಆಗಬೇಡಿ. RBI ಎಸ್ಟಾಬ್ಲಿಷ್ ಆಗಿರೋದು 1935 RBI ಆಕ್ಟ್ ಎಸ್ಟಾಬ್ಲಿಷ್ ಆಗಿರೋದು 1934. ನೆಕ್ಸ್ಟ್ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸಹ ಕರಿತೀವಿ. ನೆಕ್ಸ್ಟ್ RBI ಹೆಡ್ ಕ್ವಾರ್ಟರ್ ಅಥವಾ ಹೆಡ್ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಫಸ್ಟ್ ಕಲ್ಕತ್ತಾ ಅಲ್ಲಿ RBI ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿತ್ತು. ಇವಾಗ ಮುಂಬೈಯಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ RBI ನ್ಯಾಷನಲೈಸ್ ಯಾವಾಗ ಆಗಿತ್ತು ಅಂದ್ರೆ 1949 1st January 1949 RBI ನ್ಯಾಷನಲೈಸ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಪ್ಪ ಅಂದ್ರೆ 14 ಲಾರ್ಜ್ ಕಮರ್ಷಿಯಲ್ ಬ್ಯಾಂಕ್ ನ್ಯಾಷನಲೈಸ್ಡ್. ಯಾವಾಗ 14 ಲಾರ್ಜ್ ಕಮರ್ಷಿಯಲ್ ಬ್ಯಾಂಕ್ ನ್ಯಾಷನಲೈಸ್ ಆಗುತ್ತೆ ಅಂದ್ರೆ 1969 July 19 14 ಲಾರ್ಜ್ ಕಮರ್ಷಿಯಲ್ ಬ್ಯಾಂಕ್ ನ್ಯಾಷನಲೈಸ್ಡ್ ಆಗುತ್ತೆ. ನೆಕ್ಸ್ಟ್ 6 more ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಆಸ್ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ಡ್ ವಿತ್ PNB. ನೆಕ್ಸ್ಟ್ 6 more ಬ್ಯಾಂಕ್ ಯಾವಾಗ ನ್ಯಾಷನಲೈಸ್ ಆಗುತ್ತೆ ಅಂದ್ರೆ April 15, 1980 ನ್ಯಾಷನಲೈಸ್ ಆಗುತ್ತೆ. ಇದು ಟಾಪ್ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ಇಲ್ಲ 14 ಬ್ಯಾಂಕ್ ಯಾವಾಗ ನ್ಯಾಷನಲೈಸ್ ಆಗುತ್ತೆ ಅಂತ ಕೇಳ್ತಾರೆ, ಇಲ್ಲ 6 ಬ್ಯಾಂಕ್ ಯಾವಾಗ ನ್ಯಾಷನಲೈಸ್ ಆಗುತ್ತೆ ಅಂತ ಕೇಳ್ತಾರೆ. 14 ಅಂತ ಬಂದ್ರೆ 1969 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 6 ಬ್ಯಾಂಕ್ ಅಂತ ಬಂದ್ರೆ 1980 ಅಂತ ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಈ 6 more ಬ್ಯಾಂಕ್ ಯಾವ್ದ್ರ ಜೊತೆ ಮರ್ಜ್ ಆಗತ್ತೆ ಅಂದ್ರೆ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಆಗುತ್ತೆ. ಟೋಟಲ್ ನ್ಯಾಷನಲೈಸ್ಡ್ ಬ್ಯಾಂಕ್ 14+6 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ 19 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ USB ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಅಲ್ಟ್ರಾ ಸ್ಮಾಲ್ ಬ್ರಾಂಚಸ್ ಆಗಿರುತ್ತೆ. USB ಫುಲ್ ಫಾರ್ಮ್ ಅಲ್ಟ್ರಾ ಸ್ಮಾಲ್ ಬ್ರಾಂಚಸ್. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ನಾವೇನು RRB ಅಂತ ಕರಿತೀವಿ ಅದು ಯಾವಾಗ ಎಸ್ಟಾಬ್ಲಿಷ್ ಆಗಿರೋದಂದ್ರೆ 1975 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. RBI ಯಾವಾಗ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂದ್ರೆ 1935 ಅಲ್ಲಿ. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ ವಾರ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1975 ಆಗಿರುತ್ತೆ. ನೆಕ್ಸ್ಟ್ ಇದು ಎಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ಎಲ್ಲ ಸ್ಟೇಟ್ಸ್ ಕಂಟ್ರಿಯಲ್ಲಿ ಎಲ್ಲ ಸ್ಟೇಟ್ಸ್ ಅಲ್ಲಿ ವರ್ಕ್ ಮಾಡುತ್ತೆ ಎಕ್ಸೆಪ್ಟ್ ಯಾವ ಸ್ಟೇಟ್ ಅನ್ನ ಬಿಟ್ಟು ಅಂದ್ರೆ ಸಿಕ್ಕಿಂ ಮತ್ತೆ ಗೋವಾವನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಸ್ಟೇಟ್ಗಳಲ್ಲಿ ಇದು ವರ್ಕ್ ಅನ್ನ ಮಾಡುತ್ತೆ ರೀಜನಲ್ ರೂರಲ್ ಬ್ಯಾಂಕ್. ಈ ಇಯರ್ಸ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ 1975. ನೆಕ್ಸ್ಟ್ IDBI ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. IDBI ಫುಲ್ ಫಾರ್ಮ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಮತ್ತೆ ಬಗ್ಗೆ ನೋಡ್ತೀವಿ ಇಲ್ಲಿ. ಕ್ಯಾಪಿಟಲ್ ಮಾರ್ಕೆಟ್ ಇದೇನ್ ಮಾಡುತ್ತೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಮಾರ್ಕೆಟ್ ಅದಕ್ಕೆ ಯಾವ್ದು ಎಕ್ಸಾಂಪಲ್ ಅಂದ್ರೆ ಮನಿಯನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ನೀವು ಎಲ್ಲೇ ಆದ್ರೂ ಸಹ ಕ್ಯಾಪಿಟಲ್ ಅಂತ ಕೊಟ್ರೆ ಅದನ್ನ ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಮನಿ ಅಂತ ಎಲ್ಲ ಬಂದ್ರೆ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೆಲ್ಲ ಈ ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ IDBI ಬಗ್ಗೆ ನೋಡಿದ್ವಲ್ವಾ, ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1964 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇದು ಬಿಸ್ನೆಸ್ ಅನ್ನ ಯಾವಾಗ ಕಮೆನ್ಸ್ ಮಾಡುತ್ತೆ ಅಂದ್ರೆ ಸೆಪ್ಟೆಂಬರ್ 8, 2004 ಅಲ್ಲಿ ಇದು ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂದ್ರೆ IDBI ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1964. ಇದರಲ್ಲಿ ಈ ಬ್ಯಾಂಕಿಂಗ್ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಬರೋದು ಇಯರ್ಸ್, ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪೆರಲ್ ಬ್ಯಾಂಕ್ ಆಗ್ಲೇ ಹೇಳ್ದಾಗೆ 1921 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇದು 1955 ಅಲ್ಲಿ ಸ್ಟೇಟ್ ಬ್ಯಾಂಕ್ ಅಂತ ರೀನೇಮ್ ಆಗುತ್ತೆ. ನೆಕ್ಸ್ಟ್ SIDBI ಎಸ್ಟಾಬ್ಲಿಷ್ಡ್ ಇನ್ IDBI. ನೆಕ್ಸ್ಟ್ SIDBI ಇವೆರಡರ ಮಧ್ಯೆ ಕನ್ಫ್ಯೂಷನ್ ಬೇಡ. IDBI 1964 ಅಲ್ಲಿ ಎಸ್ಟಾಬ್ಲಿಷ್ ಆದ್ರೆ SIDBI 1990. ಅದು 64 ಅಂತ ನೆನ್ಪಿಟ್ಕೊಳ್ಳಿ, ಇದು 1990 ಅಂತ ನೆನ್ಪಿಟ್ಕೊಳ್ಳಿ. SIDBI ಎಸ್ಟಾಬ್ಲಿಷ್ಡ್ ಆನ್ 2nd ಏಪ್ರಿಲ್ 1990 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ SIDBI ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಲಕ್ನೋದಲ್ಲಿ ಲೊಕೇಟ್ ಆಗಿದೆ. RBI ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿ ಲೊಕೇಟ್ ಆಗಿದೆ. SIDBI ಹೆಡ್ ಕ್ವಾರ್ಟರ್ ಲಕ್ನೋ ಅಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ UTI ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆಗಿರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿರುತ್ತೆ ಅಂದ್ರೆ 1964. UTI ಇದು ಸೇಮ್ ಆಗಿರುತ್ತೆ ಇಯರ್. IDBI ಇದು ಸೇಮ್ ಆಗಿರುತ್ತೆ 1964. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ UTI ಏನಕ್ಕೆ ಸ್ಟಾರ್ಟ್ ಆಗುತ್ತೆ, ಇದ್ರ ಪರ್ಪಸ್ ಏನು ಅಪ್ಪ ಅಂತ ನೋಡೋದಾದ್ರೆ ಸ್ಮಾಲ್ ಸೇವಿಂಗ್ಸ್ ಅನ್ನ ಮೊಬಿಲೈಸ್ ಮಾಡೋದು ಇದರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ UTI ಬ್ಯಾಂಕ್
ಇಂಪೆರಲ್ ಬ್ಯಾಂಕ್ SBI ಅಂತ ರೀನೇಮ್ ಆಗುತ್ತೆ. ನೆಕ್ಸ್ಟ್ UTI ಬ್ಯಾಂಕ್. UTI ಬ್ಯಾಂಕ್ ಯಾವ ನೇಮಲ್ಲಿ ರೀನೇಮ್ ಆಗುತ್ತೆ ಅಂದರೆ ಆಕ್ಸಿಸ್ ಬ್ಯಾಂಕ್ ಅಂತ ರೀನೇಮ್ ಆಗುತ್ತೆ. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಅಂತ. ನೆಕ್ಸ್ಟು ಇದು ಯಾವ ಇಯರಿಂದ ಬರುತ್ತೆ ಅಂದರೆ 2007 ಜುಲೈ 30th ಇದು UTI ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಆಗಿ ರೀನೇಮ್ ಆಗುತ್ತೆ. ನೆಕ್ಸ್ಟ್ ನಬಾರ್ಡ್ ಬಗ್ಗೆ ನೋಡೋದಾದ್ರೆ ನಬಾರ್ಡ್ ಫುಲ್ ಫಾರ್ಮ್ ಅನ್ನ ತಿಳ್ಕೊಳ್ಳಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಆಗಿರುತ್ತೆ. ನಬಾರ್ಡ್ ಅಂತ ಬಂದ್ರೆ ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1982 ಜುಲೈ 12, 1982 ಅಲ್ಲಿ ನಬಾರ್ಡ್ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ SBI becomes the first register for ಉದಯ್ ಫುಲ್ ಫಾರ್ಮ್ ಏನು? ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. SBI ಫಸ್ಟ್ ರಿಜಿಸ್ಟ್ರೇಷನ್ ಅಲ್ಲಿ ಉದಯನ್ನ ಫಾಲೋ ಮಾಡ್ತಿತ್ತು. ನೆಕ್ಸ್ಟ್ ಅದು ಏನಾಗಿ ರೀನೇಮ್ ಆಗಿರುತ್ತೆ ಅಂದ್ರೆ ಆಧಾರ್. ಇವಾಗ ನಾವು ಯೂಸ್ ಮಾಡ್ತೀವಲ್ವಾ ಆಧಾರ್, ಅದಾಗಿ ರೀನೇಮ್ ಆಗಿದೆ. ಅದನ್ನ ಯಾವ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಕಲೆಕ್ಟಿಂಗ್ ಬೋತ್ ಡೆಮೋಗ್ರಾಫಿಕ್ ಅಂಡ್ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರಲ್ವಾ ಅವರ ಡೆಮೋಗ್ರಾಫಿಕ್ ಮತ್ತೆ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ MNP ಫುಲ್ ಫಾರ್ಮ್ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ. ಆಯ್ತಾ, ಅದು ಯಾವಾಗ ಲಾಂಚ್ ಆಗುತ್ತೆ ಅಂದ್ರೆ 2010 ಅಲ್ಲಿ ನವೆಂಬರ್ 25 ಅಲ್ಲಿ ಲಾಂಚ್ ಆಗುತ್ತೆ. ಎಲ್ಲಿ ಲಾಂಚ್ ಆಗುತ್ತೆ ಅಂದ್ರೆ ಹರಿಯಾಣದಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ SFCs, ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1948 ಅಲ್ಲಿ SFCs ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ SFC ಸೆಲ್ಫ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಎಲ್ಲಿ ಸೆಟಪ್ ಆಗುತ್ತೆ ಅಂದ್ರೆ ಪಂಜಾಬಲ್ಲಿ ಸೆಟಪ್ ಆಗುತ್ತೆ. ಯಾವ ಇಯರ್ ಅಲ್ಲಿ ಅಂದ್ರೆ 1953 ಅಲ್ಲಿ ಇದು ಸೆಟಪ್ ಆಗುತ್ತೆ. ನೆಕ್ಸ್ಟ್ SFC ಏನನ್ನ ಪ್ರಮೋಟ್ ಮಾಡುತ್ತೆ ಅಂದ್ರೆ ಸ್ಮಾಲ್ ಮತ್ತೆ ಮೀಡಿಯಂ ಇಂಡಸ್ಟ್ರೀಸ್ ಆಫ್ ಸ್ಟೇಟ್ ಅನ್ನ ಇದು ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ IDBI ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಅನ್ನ ನೋಡ್ಬೋದು. IDBI ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಅಂಡರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್. ಆಯ್ತಾ, ಇದು IDBI ಅನ್ನೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಯಾವ ಇಯರ್ ಅಲ್ಲಿ ಅಂದ್ರೆ 1964 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ 1976 ತನಕ IDBI ಅನ್ನೋದು RBI ಬ್ಯಾಂಕ್ ದ ಸಬ್ಸಿಡರಿ ಆಗಿರುತ್ತೆ ಅಪ್ ಟು 1976 ತನಕ. ನೆಕ್ಸ್ಟ್ ಆಫ್ಟರ್ 1976 ಇಟ್ ವಾಸ್ ಸಪರೇಟೆಡ್ ಫ್ರಮ್ RBI ಇಂದ IDBI ಸಪರೇಟ್ ಆಗುತ್ತೆ. ನೆಕ್ಸ್ಟ್ ದ ಓನರ್ಶಿಪ್ ವಾಸ್ ಟ್ರಾನ್ಸ್ಫರ್ಡ್ ಟು, ಇದ್ರ ಓನರ್ಶಿಪ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ IDBI ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ಡೆವಲಪ್ಮೆಂಟ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಅಂಡರ್ IDBI ಆಕ್ಟ್ 1964 ಹ್ಯಾಸ್ ಬಿನ್ ಕನ್ವರ್ಟೆಡ್ ಆಸ್ ಬ್ಯಾಂಕಿಂಗ್ ಕಂಪನಿ ಆಗುತ್ತೆ. ನೆಕ್ಸ್ಟ್ IDBI ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಮುಂಬೈಯಲ್ಲಿ ಲೊಕೇಟ್ ಆಗಿದೆ. ಈ ಹೆಡ್ ಕ್ವಾರ್ಟರ್ ಎಲ್ಲೆಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. SIDBI ಇದು ಲಕ್ನೋದಲ್ಲಿ ಬರುತ್ತೆ, IDBI ಇದು ಮುಂಬೈಯಲ್ಲಿ ಬರುತ್ತೆ. IDBI ಇದು ಸೇಮ್, ನೆಕ್ಸ್ಟ್ RBI ಇದು ಸೇಮ್, ಮುಂಬೈಯಲ್ಲಿ ಲೊಕೇಟ್ ಆಗಿರುತ್ತೆ. IDBI ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1964 ಆಗಿರುತ್ತೆ. ನೆಕ್ಸ್ಟ್
RRB ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ನೋಡ್ಬೋದು. RRB ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ ಆಗಿರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1975 2 ಅಕ್ಟೋಬರ್ ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ ಅಂಡರ್ ದ ಪ್ರಾವಿಷನ್ ಆಫ್ RRB ಆಕ್ಟ್. ಇದು ಎಸ್ಟಾಬ್ಲಿಷ್ ಆಗಿರೋದು 1975 ಅಲ್ಲಿ. RRB ಆಕ್ಟ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1976 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಇದರ ಪರ್ಪಸ್ ಅಥವಾ ಉದ್ದೇಶವನ್ನ ನಾವು ನೋಡೋದಾದ್ರೆ ರೂರಲ್ ಎಕನಾಮಿ, ಇದರ ಹೆಸರಲ್ಲೇ ಇರುವಂತೆ ರೂರಲ್ ಎಕನಾಮಿಯನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು ಇದರ ಮೇನ್ ಏಮ್ ಆಗಿರುತ್ತೆ. ನೆಕ್ಸ್ಟ್ ಇದು ಯಾವ ಪರ್ಪಸ್ಸಿಗೆ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಡೋರ್ ಸ್ಟೆಪ್ ವರೆಗೆ ರೂರಲ್ ಏರಿಯಾಸ್ ಅಲ್ಲಿ ಡೋರ್ ಸ್ಟೆಪ್ ವರೆಗೆ ತಗೊಂಡು ಹೋಗುವಂಥದ್ದು. ನೆಕ್ಸ್ಟ್ ರಿಮೋಟ್ ರೂರಲ್ ಏರಿಯಾಸ್ ಇರುತ್ತಲ್ವಾ, ಅಲ್ಲಿ ಎಲ್ಲರೂ ಸಹ ಬ್ಯಾಂಕಿಂಗ್ ಬಗ್ಗೆ ನಾಲೆಡ್ಜ್ ಅನ್ನ ತಿಳ್ಕೊಳ್ಳುವಂತೆ ಮಾಡುವಂಥದ್ದು, ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು ಇದರ ಮೇನ್ ಏಮ್ ಆಗಿರುತ್ತೆ. ನೆಕ್ಸ್ಟ್ RRB ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತ ಮತ್ತೆ ಕೊಟ್ಟಿದ್ದಾರೆ 1975. ನೆನ್ಪಿಟ್ಕೊಳ್ಳಿ 1975 ಅಕ್ಟೋಬರ್ 2 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ RRB ಅನ್ನ ಏನಂತ ಕರಿತೀವಿ ಅಂದ್ರೆ ಸ್ಮಾಲ್ ಮ್ಯಾನ್ ಬ್ಯಾಂಕ್ ಅಂತ ಸಹ RRB ಅನ್ನ ಕರಿತೀವಿ. RRB came into existence in 1975. RRB Act came into existence in 1976. ನೆಕ್ಸ್ಟ್ ಕುಶ್ರೋ ಕಮಿಟಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅಗ್ರಿಕಲ್ಚರ್ ಕ್ರೆಡಿಟ್ ರಿವ್ಯೂ ಕಮಿಟಿ ಆಗಿರುತ್ತೆ. ಇದೊಂದು ಅಗ್ರಿಕಲ್ಚರಲ್ ಕ್ರೆಡಿಟ್ ಅನ್ನ ಕೊಡುವಂತಹ ಕಮಿಟಿ ಆಗಿರುತ್ತೆ. ನೆಕ್ಸ್ಟ್ ನಬಾರ್ಡ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದು ಏನನ್ನ ಮಾಡುತ್ತೆ, ಇದ್ರ ವರ್ಕ್ ಏನು, ಪರ್ಪಸ್ ಏನು ಅಂತ ನೋಡೋದಾದ್ರೆ ಇದು ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ನಬಾರ್ಡ್ ಯಾವಾಗ ಎಸ್ಟಾಬ್ಲಿಷ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಬಾರ್ಡ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1982 ಜುಲೈ 12 1982 ನಬಾರ್ಡ್ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಟಾರ್ಟ್ಅಪ್ ವಿತ್ ಕ್ಯಾಪಿಟಲ್ ಆಫ್ 100 crore ಆಯ್ತಾ. ಇದು ಫಸ್ಟ್ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 100 crore ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ SIDBI ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾವು ನೋಡ್ಬೋದು. SIDBI ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1989 ಅಕ್ಟೋಬರ್ ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಇದು ಫಂಕ್ಷನ್ಸ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ SIDBI ಸ್ಟಾರ್ಟ್ ಆಗಿರೋದು 1989 ಅಲ್ಲಿ. ಇದು ಫಂಕ್ಷನ್ ಅನ್ನು ಸ್ಟಾರ್ಟ್ ಮಾಡೋದು ಏಪ್ರಿಲ್ 2 1990 ಅಲ್ಲಿ ಇದು ಫಂಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ SIDBI ಹೆಡ್ ಕ್ವಾರ್ಟರ್ ಲಕ್ನೋದಲ್ಲಿ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ IDBI ಲಾರ್ಜೆಸ್ಟ್ ಶೇರ್ ಹೋಲ್ಡರ್ಸ್ ಆಫ್ SIDBI, SBI ಅಂಡ್ LIC ಆಗಿರುತ್ತೆ. ನೆಕ್ಸ್ಟ್ SIDBI ಅಮೆಂಡ್ಮೆಂಟ್ ಬಿಲ್ 2012 ಇಂಟ್ರೊಡ್ಯೂಸ್ಡ್ ಬೈ SIDBI ಅಮೆಂಡ್ಮೆಂಟ್ ಬಿಲ್ ಯಾರಿಂದ ಇಂಟ್ರೊಡ್ಯೂಸ್ ಆಗಿದೆ ಅಂದ್ರೆ ಪ್ರಣಬ್ ಮುಖರ್ಜಿ ಅವರಿಂದ ಇಂಟ್ರೊಡ್ಯೂಸ್ ಆಗಿದೆ. ಎಲ್ಲಿ ಅಂದ್ರೆ ಲೋಕಸಭೆಯಲ್ಲಿ. ಯಾವ ಇಯರ್ ಅಂತ ನಾವು ನೋಡೋದಾದ್ರೆ May 22, 2012 ಅಲ್ಲಿ. ನೆಕ್ಸ್ಟ್ IFCI ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರುತ್ತೆ. ಇದು IFCI ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1948. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಕೆಲವೊಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ನಾನ್ ಹೇಗೆ ನೆನ್ಪಿಟ್ಕೊಳ್ತಿದ್ದೆ ಅಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಬಂದಿರೋದು 1947 ಅಲ್ಲಿ. ಸೊ 1948 ಅಲ್ಲಿ IFCI
ಎಸ್ಟಾಬ್ಲಿಷ್ ಆಯಿತು ಅಂತ ಆ ರೀತಿ ನೆನ್ಪಿಟ್ಕೊಳ್ತಿದ್ದೆ. ಬಿಕಾಸ್ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್, ಅದಕ್ಕೆ ಅದೇ ರೀತಿ ನಿಮಗೆ ಹೇಗೆ ಈಸಿ ಆಗುತ್ತೋ ಆ ರೀತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಟ್ಸ್ ರಿಜಿಸ್ಟ್ರೇಷನ್ ಅಂಡರ್ ಕಂಪನಿ ಆ್ಯಕ್ಟ್. ಆಯಿತಾ, ಇದು ಯಾವ ಆ್ಯಕ್ಟ್ ಮುಖಾಂತರ ರಿಜಿಸ್ಟರ್ ಆಯಿತು ಅಂದರೆ ಕಂಪನಿ ಆ್ಯಕ್ಟ್ 1956 ಮೂಲಕ ಇದು ರಿಜಿಸ್ಟ್ರೇಷನ್ ಆಯಿತು. ನೆಕ್ಸ್ಟು ಇದು IFCI ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ಅಂತ ನಾವು ನೋಡೋದಾದರೆ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಆಗಿರುತ್ತೆ. ನೆಕ್ಸ್ಟು UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ನೋಡೋದಾದರೆ ಫಸ್ಟ್ ಪ್ರೈವೇಟ್ ಬ್ಯಾಂಕ್ ಆ್ಯಂಡ್ ಪಾಪ್ಯುಲರ್ ಇನ್ ವೆಸ್ಟ್. ಫಸ್ಟ್ ಪ್ರೈವೇಟ್ ಬ್ಯಾಂಕನ್ನು ನಾವು ನೋಡೋದಾದರೆ ಅದು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್ ಇದು ಯಾವಾಗ ಎಫೆಕ್ಟಿವ್ಗೆ ಬಂದಿರುತ್ತೆ ಅಂದರೆ 1964 ಇದು ಎಫೆಕ್ಟಿವ್ಗೆ ಬಂದಿರುತ್ತೆ. IDBI ಕೂಡ 1964. ಸೊ UTI ಆ್ಯಂಡ್ IDBI ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1964. ನೆಕ್ಸ್ಟು ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನಪ್ಪ ಅಂದರೆ ಸ್ಮಾಲ್ ಸೇವಿಂಗ್ಸನ್ನು ಮೊಬಿಲೈಸ್ ಮಾಡೋದು ಫಾರ್ ಪೀಪಲ್ ಫಾರ್ ದರ್ ಸೂಟಬಲ್ ಆ್ಯಂಡ್ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಸ್ಮಾಲ್ ಸೇವಿಂಗ್ಸನ್ನು ಇದು ಮೊಬಿಲೈಸ್ ಮಾಡುವಂಥ ಉದ್ದೇಶವನ್ನು ಹೊಂದಿರುತ್ತೆ. ನೆಕ್ಸ್ಟು UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಯಾವ ನೇಮಲ್ಲಿ ರೀನೇಮ್ ಆಗುತ್ತೆ ಅಂದರೆ ಆಕ್ಸಿಸ್ ಬ್ಯಾಂಕ್ ಆಗಿ ರೀನೇಮ್ ಆಗುತ್ತೆ ಇನ್ ದ ಇಯರ್ 2007 ಜುಲೈ 31. ನೆಕ್ಸ್ಟು ಸೇವಾ ಫುಲ್ ಫಾರ್ಮ್ ಏನಪ್ಪ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಅಸೋಸಿಯೇಷನ್ ಆಗಿರುತ್ತೆ. ನೆಕ್ಸ್ಟು ಲೇಬಲ್ಸ್ ಆಫ್ ATM. ಇಲ್ಲಿ ನಾವು ATM ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ತೀವಿ. ದ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಎಂಟರ್ಡ್ ಇಂಡಿಯಾ ಬೈ. ಫಸ್ಟು ATM ಫುಲ್ ಫಾರ್ಮನ್ನು ನೋಡೋದಾದರೆ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಆಗಿರುತ್ತೆ. ಇದು ಯಾವಾಗ ಇಂಡಿಯಾಗೆ ಎಂಟ್ರಿ ಕೊಡುತ್ತೆ ಅಂದರೆ 1980s ಇದು ಇಂಡಿಯಾಕ್ಕೆ ಎಂಟರ್ ಆಗುತ್ತೆ. ಫಸ್ಟ್ ಬ್ಯಾಂಕ್ ಇಂಟ್ರೊಡ್ಯೂಸ್ಡ್ ATM ಇನ್ ಇಂಡಿಯಾ ವಾಸ್. ಫಸ್ಟ್ ಬ್ಯಾಂಕ್, ಯಾವ ಬ್ಯಾಂಕ್ ATM ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡೋದಾದರೆ HSBC ಬ್ಯಾಂಕ್. ಯಾವ ಇಯರಲ್ಲಿ ಅಂದರೆ 1987 ಮುಂಬೈಯಲ್ಲಿ ಇದು ATMನ ಇಂಟ್ರೊಡ್ಯೂಸ್ ಮಾಡಿದೆ. ಫಸ್ಟ್ ಬ್ಯಾಂಕ್ ಇಂಟ್ರೊಡ್ಯೂಸ್ಡ್ ATM ಇನ್ ಇಂಡಿಯಾ ವಾಸ್ HSBC ಇನ್ ದ ಇಯರ್ 1987 ಮುಂಬೈಯಲ್ಲಿ. ನೆಕ್ಸ್ಟು ಬ್ರೌನ್ ಲೇಬಲ್ ATM ಗ್ಲಾಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಏನನ್ನು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ ದೀಸ್ ಆರ್ ಓನ್ಡ್ ಬೈ ಥರ್ಡ್ ಪಾರ್ಟಿ. ಇದು ಯಾರಿಂದ ಓನ್ ಆಗಿರುತ್ತೆ? ಥರ್ಡ್ ಪಾರ್ಟಿ ಓನ್ಡ್ ಆಗಿರುತ್ತೆ. ನೆಕ್ಸ್ಟು ವೈಟ್ ಲೇಬಲ್ಡ್ ATMs ಇದು ಯಾರಿಂದ ಓನ್ಡ್ ಆಗಿರುತ್ತೆ ಅಂತ ನೋಡೋದಾದರೆ ದೀಸ್ ಆರ್ ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ಥರ್ಡ್ ಪಾರ್ಟಿ. ಇದು ಸಹ ಓನ್ಡ್ ಮತ್ತು ಆಪರೇಟೆಡ್, ಯಾರಿಂದ ಆಪರೇಟ್ ಆಗುತ್ತೆ ಅಂದರೆ ಥರ್ಡ್ ಪಾರ್ಟಿಯಿಂದ ಆಪರೇಟ್ ಆಗುತ್ತೆ. ನೆಕ್ಸ್ಟು ಮರ್ಜರ್ಸ್ ಆ್ಯಂಡ್ ಅಮಾಲ್ಗಮೇಷನ್ ಅಂದರೆ ಇಲ್ಲಿ ಯಾವ್ಯಾವ ಬ್ಯಾಂಕು ಯಾವ್ಯಾವುದ್ರ ಜೊತೆ ಮರ್ಜ್ ಆಗಿದೆ ಅಂತ ನಾವು ನೋಡ್ಬೋದು. ನಾನು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಬ್ಯಾಂಕ್ಗಳನ್ನು ಹೈಲೈಟ್ ಮಾಡಿದ್ದೀನಿ, ರಿಪೀಟ್ ಆಗಿರುವಂಥದ್ದು. ನಿಮಗೆ ಬೇಕಾದರೆ ಎಲ್ಲ ಇನ್ಫಾರ್ಮೇಷನನ್ನು ಸಹ ಓದ್ಕೊಳ್ಳಿ. IFCI ಯಾವುದ್ರ ಜೊತೆ ಮರ್ಜ್ ಆಗಿದೆ ಅಂತ ನೋಡೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. IFCI ಮರ್ಜ್ಡ್ ವಿತ್ PNB ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಆಫ್ ಮಧುರಾ ಮರ್ಜ್ಡ್ ವಿತ್ ICICI. ನೆಕ್ಸ್ಟ್ ಟೈಮ್ಸ್ ಬ್ಯಾಂಕ್ ಮರ್ಜ್ಡ್ ವಿತ್ HDFC. ನೆಕ್ಸ್ಟ್ ಸಿಕ್ಕಿಂ ಬ್ಯಾಂಕ್ ಮರ್ಜ್ಡ್ ವಿತ್ ಯೂನಿಯನ್ ಬ್ಯಾಂಕ್. ನೆಕ್ಸ್ಟ್ ಭಾರತ್ ಓವರ್ಸೀಸ್ ಬ್ಯಾಂಕ್ ಮರ್ಜ್ಡ್ ವಿತ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ನೆಕ್ಸ್ಟ್ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ಡ್ ವಿತ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ PNB. ನೆಕ್ಸ್ಟ್ ರೆಪೋ ರೇಟ್ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ 1992 ಇದು ಇಂಟ್ರೊಡ್ಯೂಸ್ ಆಗಿದೆ. ಡಿಸೆಂಬರ್ 1992 ರೆಪೋ ರೇಟ್ ಇಂಟ್ರೊಡ್ಯೂಸ್ ಆಗಿದೆ. ಇದನ್ನ ಏನಂತ ಸಹ ಕರಿತೀವಿ ಅಂದರೆ ಪಾಲಿಸಿ ರೇಟ್ ಅಂತ ಕರಿತೀವಿ, ರೇಟ್ ಆಫ್ ರೀಪರ್ಚೇಸ್ ಅಂತ ಕರಿತೀವಿ, ಅಥವಾ ರೇಟ್ ಆಫ್ ಡಿಸ್ಕೌಂಟ್ ಅಂತ ಸಹ ಕರಿತೀವಿ. ರೆಪೋ ರೇಟ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1992. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಇಂಟ್ರೊಡ್ಯೂಸ್ಡ್ ಇನ್ 1996. ಓನ್ಲಿ 4 years ಡಿಫ್ರೆನ್ಸ್. ಸೊ ಇದನ್ನ ಕರೆಕ್ಟಾಗಿ
ನೆನ್ಪಿಟ್ಕೊಳ್ಳಿ. ರೆಪೋ ರೇಟ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1992, ರಿವರ್ಸ್ ರೆಪೋ ರೇಟ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1996 ಆಗಿರುತ್ತೆ. ನೆಕ್ಸ್ಟ್ ಇಂಪೆರಿಯಲ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1921. ನೆಕ್ಸ್ಟ್ ಇದು 1955 SBI ಆಗಿ ನ್ಯಾಷನಲೈಸ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಸ್ಕೀಮ್ ಬಗ್ಗೆ ನಾವು ನೋಡೋದಾದ್ರೆ, RBI ಇಂಟ್ರೊಡ್ಯೂಸ್ಡ್ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಸ್ಕೀಮ್ ಯಾವಾಗ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ 1995 June 14 ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಯಾವ ಪರ್ಪಸ್ಗೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಫಾರ್ ಗಿವಿಂಗ್ ಸೊಲ್ಯೂಷನ್ ಫಾರ್ ಕಸ್ಟಮರ್ ಕಂಪ್ಲೇಂಟ್ಸ್ಗೆ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಒಂಬಡ್ಸ್ಮನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ 1995. ಬ್ಯಾಂಕ್ ಕಸ್ಟಮರ್ ಕಂಪ್ಲೇಂಟ್ಸ್ ಅನ್ನ ಒಂಬಡ್ಸ್ಮನ್ಗೆ ಸೆಂಡ್ ಮಾಡಿ, ಇನ್ ಕೇಸ್ ಬ್ಯಾಂಕ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಮೀಟ್ ಆಗದೆ ಇದ್ದಲ್ಲಿ ಈ ರೀತಿ ಒಂಬಡ್ಸ್ಮನ್ ಸ್ಕೀಮ್ಗಳು ಆಕ್ಷನ್ ಅನ್ನ ತಗೊಂಡು ಕಸ್ಟಮರ್ಗೆ ರಿಲೀಫ್ ಅಥವಾ ಸೊಲ್ಯೂಷನ್ ಅನ್ನ ಕೊಡುವಂತ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಜಾನಕಿರಾಮ್ ಕಮಿಟಿ. RBI ಸೆಟ್ ಅಪ್ ಹೈ ಲೆವೆಲ್ ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡುತ್ತೆ. ಅದಕ್ಕೆ ನೇಮ್ ಏನಪ್ಪಾ ಅಂದ್ರೆ ಜಾನಕಿರಾಮ್ ಕಮಿಟಿ. ಇದು ಯಾವ ಇಯರ್ ಅಲ್ಲಿ ಸೆಟಪ್ ಮಾಡುತ್ತೆ ಅಂದ್ರೆ 1992 April 30 ಇದು ಸೆಟಪ್ ಮಾಡುತ್ತೆ. ನೆಕ್ಸ್ಟ್ ಇದರ ಉದ್ದೇಶ ಅಥವಾ ಇಂಟೆನ್ಷನ್ ಅನ್ನು ನೋಡೋದಾದ್ರೆ, ಬ್ಯಾಂಕಿಂಗ್ ಇರ್ರೆಗ್ಯುಲಾರಿಟೀಸ್ ಅನ್ನ ಚೆಕ್ ಮಾಡೋದಕ್ಕೆ, ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ನಲ್ಲಿ ಆಗುವಂತಹ ಇರ್ರೆಗ್ಯುಲಾರಿಟೀಸ್ ಅನ್ನು ಚೆಕ್ ಮಾಡ್ಲಿಕ್ಕೆ ಇದನ್ನ ಫಾರ್ಮ್ ಮಾಡ್ತಾರೆ. ಇರ್ರೆಗ್ಯುಲಾರಿಟಿ ಎಲ್ಲಿಂದ ಕಮಿಟ್ ಆಗುತ್ತೆ ಅಂತ ಹೇಳಿದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಂದ ಆಗಿರ್ಬೋದು, ಅಥವಾ ಸೆಕ್ಟರ್ ಬ್ಯಾಂಕ್ ಇಂದ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಇಂದ ಆಗಿರ್ಬೋದು, ಅಥವಾ ಫಾರಿನ್ ಬ್ಯಾಂಕ್ಸ್ ಇಂದ ಆಗುವಂತಹ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಇರ್ರೆಗ್ಯುಲಾರಿಟಿಯನ್ನ ಚೆಕ್ ಮಾಡ್ಲಿಕ್ಕೆ ಜಾನಕಿರಾಮ್ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಗೋಯ್ಪರಿಯಾ ಕಮಿಟಿ, ಆಯ್ತಾ. ಇದು ಕನ್ಸ್ಯೂಮರ್ ಸರ್ವಿಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ನೆಕ್ಸ್ಟ್ ನರಸಿಂಹಂ ಕಮಿಟಿ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1991 14th August ಎಸ್ಟಾಬ್ಲಿಷ್ ಆಗಿರುತ್ತೆ. ಇದು ಯಾವ ಪರ್ಪಸ್ಗೋಸ್ಕರ ಅಂದ್ರೆ, ಸಜೆಷನ್ ಅನ್ನ ಕೊಡೋದಕ್ಕೆ ಮತ್ತೆ ಇಂಪ್ರೂವಿಂಗ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಈ ಕಮಿಟಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಟೈರ್ ಅಲ್ಲಿ ನಾವು ನೋಡೋದಾದ್ರೆ 3 and 4 ಇಂಟರ್ನ್ಯಾಷನಲ್ ಬ್ಯಾಂಕ್ ಅನ್ನ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಟೈರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ 8 or 10 ನ್ಯಾಷನಲ್ ಬ್ಯಾಂಕ್ಸ್ ಅನ್ನ ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಟೈರ್ ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಟೈರ್ ಅಲ್ಲಿ ರೂರಲ್ ಬ್ಯಾಂಕ್ಸ್ ಬರುತ್ತೆ. ನೆಕ್ಸ್ಟ್ ದಾಮೋದರನ್ ಕಮಿಟಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ನೀತಿ ಆಯೋಗ್ ಬಗ್ಗೆ ನೋಡೋದಾದ್ರೆ, ನೀತಿ ಆಯೋಗ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗ್ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್ ಫಸ್ಟ್ ನೀತಿ ಆಯೋಗ್ ನೇಮ್ ಏನಪ್ಪಾ ಆಗಿರುತ್ತೆ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಆಗಿರುತ್ತೆ. ನೆಕ್ಸ್ಟ್ ಇದು ನೀತಿ ಆಯೋಗ್ ಅಂತ ರೀಪ್ಲೇಸ್ ಆಗುತ್ತೆ ಯಾವ ಇಯರ್ ಅಲ್ಲಿ ಅಂದ್ರೆ 2015 January 1 ಇದು ಪ್ಲಾನಿಂಗ್ ಕಮಿಷನ್ ಅನ್ನೋದು ನೀತಿ ಆಯೋಗ್ ಆಗಿ ರೀಪ್ಲೇಸ್ ಆಗುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ರೀಪ್ಲೇಸ್ಡ್ ಪ್ಲಾನಿಂಗ್ ಕಮಿಷನ್ ವಿತ್ ಅ ನ್ಯೂ ಇನ್ಸ್ಟಿಟ್ಯೂಷನ್ ನೇಮ್ಡ್ ನೀತಿ ಆಯೋಗ್ ಇನ್ ದ ಇಯರ್ 2015. ನೆಕ್ಸ್ಟ್ ನೀತಿ ಆಯೋಗ್ ಯಾವಾಗ ಎಫೆಕ್ಟಿವ್ ಫಾರ್ಮ್ಗೆ ಬರುತ್ತೆ ಅಂದ್ರೆ 2015 January 1 ಎಫೆಕ್ಟಿವ್ಗೆ ಬರುತ್ತೆ. ನೆಕ್ಸ್ಟ್ ನೀತಿ ಆಯೋಗ್ ಚೇರ್ಪರ್ಸನ್ ಯಾರು ಆಗಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ
ನೀತಿ ಆಯೋಗದ ಚೇರ್ಪರ್ಸನ್ ಆಗಿರ್ತಾರೆ. ನೆಕ್ಸ್ಟ್ ವೈಸ್ ಚೇರ್ಪರ್ಸನ್ ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಯಾರಿಂದ ಆಗ್ತಾರೆ ಅಂತ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ ಇಂದ ಅಪಾಯಿಂಟ್ ಆಗ್ತಾರೆ. ನೆಕ್ಸ್ಟ್ ಮುದ್ರಾ ಫುಲ್ ಫಾರ್ಮ್ ಏನಪ್ಪಾ ಅಂತ ನೋಡೋದಾದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಆಗಿರುತ್ತೆ. ಮುದ್ರಾ ಫುಲ್ ಫಾರ್ಮ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ. ನೆಕ್ಸ್ಟ್ ಮುದ್ರಾ ಬ್ಯಾಂಕ್ ಏನನ್ನ ಮಾಡುತ್ತೆ, ಯಾವ್ದನ್ನ ರೀಫೈನಾನ್ಸ್ ಮಾಡುತ್ತೆ ಅಂದ್ರೆ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಅನ್ನ ರೀಫೈನಾನ್ಸ್ ಮಾಡುತ್ತೆ. ಯಾವ್ದ್ರ ಮೂಲಕ ಅಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಮೂಲಕ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಅನ್ನ ರೀಫೈನಾನ್ಸ್ ಮಾಡುತ್ತೆ. ನೆಕ್ಸ್ಟ್ ಇದು ಯಾರಿಗೆ ಜಾಸ್ತಿ ಪ್ರಿಯಾರಿಟಿಯನ್ನ ಕೊಡುತ್ತೆ ಅಂದ್ರೆ SC/ST ಎಂಟರ್ಪ್ರೈಸಸ್ಗೆ ಮುದ್ರಾ ಜಾಸ್ತಿ ಪ್ರಿಯಾರಿಟಿಯನ್ನ ಕೊಡುತ್ತೆ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಸ್ಮಾಲ್ ಬಿಸ್ನೆಸ್ಗೆ ಅದರ ಬಿಸ್ನೆಸ್ ಅನ್ನ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನಾವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ 1 ಏಪ್ರಿಲ್ 1935 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅಂಡರ್ ಯಾವ ಆಕ್ಟ್ ಮೂಲಕ ಅಂದ್ರೆ RBI ಆಕ್ಟ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1934 ಆಗಿರುತ್ತೆ. ನೆಕ್ಸ್ಟ್ ಇದು ಯಾವಾಗ ನ್ಯಾಷನಲೈಸ್ ಆಗುತ್ತೆ ಅಂದ್ರೆ 1 ಜಾನ್ವರಿ 1949 ಅಲ್ಲಿ ಇದು ನ್ಯಾಷನಲೈಸ್ ಆಗುತ್ತೆ. ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಮುಂಬೈಯಲ್ಲಿ ಲೊಕೇಟ್ ಆಗಿದೆ. ಫಸ್ಟ್ ಎಲ್ಲಿತ್ತಂದ್ರೆ ಕಲ್ಕತ್ತಾದಲ್ಲಿ ಇತ್ತು. ನೆಕ್ಸ್ಟ್ ಇದು ಏನನ್ನ ಇಶ್ಯೂ ಮಾಡುತ್ತೆ ಅಂದ್ರೆ ಕರೆನ್ಸಿ ನೋಟ್ ಅನ್ನ RBI ಇಶ್ಯೂ ಮಾಡುತ್ತೆ. ಎಕ್ಸೆಪ್ಟ್ ಕಾಯಿನ್ಸ್ ಒನ್ ರುಪಿ ಕಾಯಿನ್ ಅನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕರೆನ್ಸಿ ನೋಟ್ಸ್ ಅನ್ನ RBI ಇಶ್ಯೂ ಮಾಡುವಂತ ಏಜೆನ್ಸಿ ಆಗಿರುತ್ತೆ. ನೆಕ್ಸ್ಟ್ 1 ರುಪಿ ಕಾಯಿನ್ ಯಾವ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ 1 ರುಪಿ ಕಾಯಿನ್ ಇಶ್ಯೂ ಆಗುತ್ತೆ. ನೀವು ಟೈಮ್ಸ್ ಕ್ವಶನ್ ಅನ್ನ ನೋಡ್ಬೋದು. ಕ್ವಶನ್ ಪೇಪರ್ ಅಲ್ಲಿ 1 ರುಪಿ ಕಾಯಿನ್ ಬಿಯರ್ಸ್ ದ ಸಿಗ್ನೇಚರ್ ಆಫ್ ಅಂತ ಕೊಟ್ಟಿರ್ತಾರೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಕ್ರೆಟರಿ ಸಿಗ್ನೇಚರ್ ಅನ್ನ ಇದು ಬಿಯರ್ ಮಾಡಿರುತ್ತೆ. ನೆಕ್ಸ್ಟ್ ಇದು ಏನನ್ನ ಸ್ಟೆಬಿಲೈಸ್ ಮಾಡುತ್ತೆ ಅಂದ್ರೆ ರೇಟ್ ಆಫ್ ಇನ್ಫ್ಲೇಷನ್ ಅನ್ನ ಇದು ಸ್ಟೆಬಿಲೈಸ್ ಮಾಡುತ್ತೆ. ನೆಕ್ಸ್ಟ್ RBI ಪ್ಲಾಸ್ಟಿಕ್ ಕರೆನ್ಸಿ ನೋಟ್ಸ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ July 1, 2010 ನಲ್ಲಿ RBI ಪ್ಲಾಸ್ಟಿಕ್ ಕರೆನ್ಸಿ ನೋಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಆಸ್ಟ್ರೇಲಿಯಾ ಫಸ್ಟ್ ಟು ಇಶ್ಯೂ ಪ್ಲಾಸ್ಟಿಕ್ ಕರೆನ್ಸಿ ನೋಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ RBI ಎಸ್ಟಾಬ್ಲಿಷ್ಡ್ April 1, 1935. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ 1934 ಆಕ್ಟ್ RBI ಆಕ್ಟ್. ನೆಕ್ಸ್ಟ್ ಇದು ಯಾವ ಕಮಿಟಿ ಅಥವಾ ಕಮಿಷನ್ ರೆಕಮೆಂಡೇಶನ್ ಮೇಲೆ ಬಂದಿದೆ ಅಂತ ನಾವು ನೋಡೋದಾದ್ರೆ ಜಾನ್ ಹಿಲ್ಟನ್ ಯಂಗ್ ಕಮಿಷನ್. RBI came into existence on the basis of on the recommendation of ಅಂತ ಕೊಟ್ರೆ ಜಾನ್ ಹಿಲ್ಟನ್ ಯಂಗ್ ಕಮಿಷನ್ ಆಯ್ತಾ. ಅದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1926 ಅಲ್ಲಿ ಬರುತ್ತೆ. ಅದನ್ನ ನಾವು ಏನಂತಲೂ ಸಹ ಕರಿತೀವಿ ಅಂತ ಹೇಳಿದ್ರೆ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂತ ಸಹ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಜಾನ್ ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ರಾಯಲ್ ಕಮಿಷನ್ RBI ಅಂತ ಬಂದ್ರೆ. ನೆಕ್ಸ್ಟ್ SLR ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಆಗಿರುತ್ತೆ. ಹಾಗಂದ್ರೆ ಏನಂತ ನೋಡೋದಾದ್ರೆ ಅದೊಂದು ಫಿಕ್ಸ್ಡ್ ರೇಷಿಯೋ ಆಗಿರುತ್ತೆ. ಯಾವ್ದ್ರಿಂದ ಫಿಕ್ಸ್ ಆಗಿರುತ್ತೆ ಅಂದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಫಿಕ್ಸ್ ಆಗಿರುತ್ತೆ. ಆಫ್ ಟೋಟಲ್ ಡೆಪಾಸಿಟ್ ಆಫ್ ಅ ಬ್ಯಾಂಕ್ ವಿಚ್ ಇಸ್ ಟು ಬಿ ಮೇಂಟೈನ್ಡ್ ಬೈ ದ ಬ್ಯಾಂಕ್ ವಿತ್ ಇಟ್ ಸೆಲ್ಫ್ ಆಯ್ತಾ. ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ನಾನ್ ಕ್ಯಾಶ್ ಫಾರ್ಮ್ ಅಲ್ಲಿ ಇರುತ್ತೆ, ಕ್ಯಾಶ್ ಫಾರ್ಮ್ ಅಲ್ಲಿ ಇರೋದಿಲ್ಲ. ಇದು ಗವರ್ಮೆಂಟ್ ಇಂದ ಇದು ಪ್ರಿಸ್ಕ್ರೈಬ್ ಆಗಿರುತ್ತೆ. ನೆಕ್ಸ್ಟ್ ರೆಪೋ ರೇಟ್ ಕೇಮ್ ಇಂಟು
existence in the year 1992. It is the rate of interest the RBI charges from its clients on their short term borrowings. ಆಯ್ತಾ, ಇದರಲ್ಲಿ ಏನಾಗುತ್ತೆ, ರೆಪೋ ರೇಟ್ 1992 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಇದರಲ್ಲಿ RBI ಏನ್ ಮಾಡುತ್ತೆ, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ ಅದರ ಕ್ಲೈಂಟ್ಸಿಗೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಮೇಲೆ. ಇದನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇಟ್ ಆಫ್ ಪರ್ಚೇಸ್ ಅಂಡ್ ರೇಟ್ ಆಫ್ ಡಿಸ್ಕೌಂಟ್. ಹೈಯರ್ ದ ರೆಪೋ ರೇಟ್ ಕಾಸ್ಟ್ಲಿಯರ್ ದ ಲೋನ್. ರೆಪೋ ರೇಟ್ ಜಾಸ್ತಿ ಇದ್ರೆ ಲೋನು ಕಾಸ್ಟ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1996 ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ RBI ಅದರಲ್ಲಿ ರೆಪೋ ರೇಟ್ ಅಲ್ಲಿ RBI ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ ಕಸ್ಟಮರ್ ಲೋನ್ಸ್ ಮೇಲೆ. ಇದರಲ್ಲಿ RBI ಇಂಟ್ರೆಸ್ಟ್ ಅನ್ನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ ಅದರ ಕ್ಲೈಂಟ್ಸಿಗೆ. ಆಯ್ತಾ, ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಆಫರ್ ಶಾರ್ಟ್ ಲೋನ್ ಅನ್ನ ಆಫರ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಟ್ ಬಿಲ್ ಹ್ಯಾಸ್ ಅ ಪ್ರಾವಿಷನ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಡೆಪಾಸಿಟಿಂಗ್ ದೇರ್ ಮನಿ ಇನ್ ಸೆಲ್ಫ್ ಹೆಲ್ಪ್ ಗ್ರೂಪ್. SHG ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗಿರುತ್ತೆ. SHG ಸ್ಟ್ಯಾಂಡ್ಸ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್. ನೆಕ್ಸ್ಟ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂತ ನಾವು ನೋಡಿದರೆ 2014 ಆಗಸ್ಟ್ 28 ಅಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಇದ್ರ ಟಾರ್ಗೆಟ್ ಏನಪ್ಪಾ ಆಗಿರುತ್ತೆ ಅಂದ್ರೆ 1.5 crore ಅಕೌಂಟ್ಸ್ ಅನ್ನ ಓಪನ್ ಮಾಡುವಂತದ್ದು ಫಾರ್ ಅ ಸಿಂಗಲ್ ಡೇಗೆ. ಅದರ ಇಂಟೆನ್ಷನ್ ಆಗಿರುತ್ತೆ. 2014 ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 2014. ನೆಕ್ಸ್ಟ್ ಪಂಚ್ ಲೈನ್ ಆಫ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪಂಚ್ ಲೈನ್ ಅನ್ನ ನಾವು ನೋಡಿದ್ರೆ ಮೇರಾ ಖಾತ್ ಭಾಗ್ ವಿಧಾತ್, ಮೈ ಬ್ಯಾಂಕ್ ಅಕೌಂಟ್ಸ್ ದ ಗುಡ್ ಫಾರ್ಚೂನ್ ಕ್ರಿಯೇಟರ್ ಅನ್ನೋದು ಇದರ ಪಂಚ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಪೆಹ್ಲಾ ಕದಮ್ ಮೈನರ್ ಅಂಡ್ ಪೆಹ್ಲಿ ಉದಮ್ 10+2 ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪ್ರಾಡಕ್ಟ್ ಫಾರ್ ದೇರ್ ಚಿಲ್ಡ್ರನ್ ಲಾಂಚ್ಡ್ ಬೈ, ಯಾವ್ದ್ರಿಂದ ಲಾಂಚ್ ಆಗಿರುತ್ತೆ, SBI ಇಂದ ಲಾಂಚ್ ಆಗಿರುತ್ತೆ. ನೆಕ್ಸ್ಟ್ BCSBI ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಕೋಡ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್ SHG ಫುಲ್ ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್ ಡೌಟ್ಫುಲ್ ಅಸೆಟ್ ಬಗ್ಗೆ ನಾವು ನೋಡೋದಾದ್ರೆ ಇದು ಯಾವಾಗ ಎಫೆಕ್ಟಿವ್ ಗೆ ಬರುತ್ತೆ ಅಂದ್ರೆ 2005 31st ಮಾರ್ಚ್ ಅಲ್ಲಿ ಎಫೆಕ್ಟಿವ್ನೆಸ್ ಗೆ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ, ನಾವು ಅಮೌಂಟ್ ಅನ್ನ ರಿಟರ್ನ್ ಪಡ್ಕೊಳ್ತೀವಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಅದನ್ನ ನಾವು ಡೌಟ್ಫುಲ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಮೋರ್ ದೆನ್ 18 months ಆಗಿದ್ರು ಅನ್ಪೇಯ್ಡ್ ಆಗಿದ್ರೆ ಅದನ್ನ ಡೌಟ್ಫುಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅನ್ನೋದು ನಾನ್ ಕ್ಯಾಶ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ CAR ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್ ದ ಕ್ಯಾಪಿಟಲ್ ಅಡಕ್ವಿಸಿ ರೇಷಿಯೋ ಅನ್ನೋದು ಏನಾಗಿರುತ್ತೆ ಅಂದ್ರೆ ಪರ್ಸೆಂಟೇಜ್ ಆಫ್ ಟೋಟಲ್ ಕ್ಯಾಪಿಟಲ್ ಟು ದ ಟೋಟಲ್ ರಿಸ್ಕ್ ವೇಟೆಡ್ ಅಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್ RBI ಇಂಟ್ರೊಡ್ಯೂಸ್ ಮಾಡುತ್ತೆ CRAR ಅನ್ನ ಇನ್ ದ ಇಯರ್, ಯಾವ ಇಯರ್ ಅಲ್ಲಿ ಅಂದ್ರೆ 1992 ಅಲ್ಲಿ. CRAR ಫುಲ್ ಫಾರ್ಮ್ ಅನ್ನ ನಾವು ನೋಡಿದ್ರೆ ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್ BCBS ಫುಲ್ ಫಾರ್ಮ್ ಅನ್ನ ನೋಡೋದಾದ್ರೆ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್. ಆಯ್ತಾ, ಇದನ್ನ ನಾವು ದ ಫಸ್ಟ್ ಬೇಸಲ್ ಅಕಾರ್ಡ್ ನೋನ್ ಆಸ್ ಏನಂತ ಕರಿತೀವಿ, ಬೇಸಲ್ 1 ಅಂತ ಕರಿತೀವಿ. ಇದು ಯಾವ ಇಯರ್ ಅಲ್ಲಿ ಇಶ್ಯೂ ಆಗುತ್ತೆ ಅಂದ್ರೆ
1998 ಅಲ್ಲಿ ಇಶ್ಯೂ ಆಗುತ್ತೆ. ಇದು ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ ಅಡಕ್ವೆಸಿ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕ್ಯಾಪಿಟಲ್ ಅಡಕ್ವೆಸಿ ಮೇಲೆ ಇದು ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಬೇಸಲ್ ಅನ್ನೋದು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ, ಬೇಕಿದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್.